हाय एवरीवन, सभी को मेरे चैनल पर स्वागत करता हूँ। गिल्लू के और कुछ वीडियो है ना, और कुछ पार्ट के अंश मैं पहले वीडियो में डाला हूँ। पहले वीडियो देखकर इस वीडियो में आई ಅಂದರೆ ಮೊದಲನೇ ವಿಡಿಯೋದಲ್ಲಿ ನಾನು ಗಿಲ್ಲುವಿನ ಅರ್ಧ ಭಾಗವನ್ನು ಮಾಡಿದ್ದೀನಿ, ಅರ್ಧ ಸ್ಟಾರ್ಟಿಂಗ್ ಕವಿ ಪರಿಚಯ ಅದೆಲ್ಲ ಸೇರಿಸಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತು ಎರಡನೇ ವಿಡಿಯೋವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಬಾರಿ ಯಾರು ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಪಡೀರಿ ಅಂತ ಹೇಳ್ತಾ ನಾನು ಇವತ್ತಿನ ಅವಧಿಯನ್ನು ಮುಂದುವರಿಸ್ತೀನಿ. 3-4 ಮಾಸ್ ಮೇ ಉನ್ಕೆ ಸ್ನಿಗ್ಧ ರೋಯೆ. 3-4 ಮಾಸ್ ಅಂದರೆ ಮಾಸ್ ಅಂದರೆ ತಿಂಗಳು, 3-4 ತಿಂಗಳ ನಂತರ ಸ್ನಿಗ್ಧ ರೋಯೆ. ಸ್ನಿಗ್ಧ ಅಂದರೆ ನುಣುಪಾದ, ನಯವಾದ, ರೋಯೆ ಅಂದರೆ ರೋಮಗಳು, ಅದರ ಚಿಕ್ಕದಾದಂಥ, ನುಣುಪಾದಂಥ, ಸೂಕ್ಷ್ಮವಾದಂಥ ರೋಮಗಳು ಜಬೇದಾರ್ ಪೂಂಚ್. ಜಬೇದಾರ್ ಅಂದರೆ ಗುಚ್ಛ, ಗುಂಪು ಗುಂಪಾಗಿರೋದು ಅಂತ. ಪೂಂಚ್ ಅಂದರೆ ಬಾಲ. ಪೂಂಚ್ ಕ್ಯಾ ಹೇ? ಬಾಲ. ಜಬ್ಬೆ, ठीक है, ಜಬ್ಬೆದಾರ್ ಅಂದರೆ ठीक है ಅಂದರೆ ಗುಂಪಾದ, ठीक है ಅಂದರೆ ಹೆಚ್ಚು ಇರೋದು ಅಂತ, ಬಹಳ ಒತ್ತೊತ್ತಾಗಿ ಜಾಸ್ತಿ ಇರುವಂತಹ ಒಂದು ಅದರ ಬಾಲವು. ಅವರು ಚಂಚಲ್ ಚಮ್ಕೀಲೆ ಆಂಕೆ, ಅಳಿಲಿಂದ ಬಾಲ ದಪ್ಪ ಇರುತ್ತೆ ಗೊತ್ತು ನಿಮಗೆ, ಮುಂದಕ್ಕೆ ಹೋಗೋಣ. ಅವರು ಚಂಚಲ್ ಚಮ್ಕೀಲೆ ಆಂಕೆ. ಚಂಚಲ್ ಅಂದರೆ ಚಂಚಲವಾಗಿರುವಂತಹ, ಚಮ್ಕೀಲೆ ಅಂದರೆ ಪಟ 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 ಅಂತ ಬಡ್ಕೊಳ್ಳುವಂತಹ, ಚಮಕ್ ಅಂದರೆ ಹೊಳೆಯುವ, ಟೀಕೆ. ಆಕೆ ಸಬ್ಕೋ ವಿಸ್ಮಿತ್ ಕರ್ನೆ ಲಗೆ, ಎಲ್ಲರಿಗೂ ವಿಸ್ಮಿತ್ ಮಾಡ್ತಾ ಇತ್ತು. ವಿಸ್ಮಿತ್ ಅಂದರೆ ಆಶ್ಚರ್ಯ, ಟೀಕೆ. ಹಮ್ ಉಸೆ ಗಿಲ್ಲು ಕಹಕರ್ ಬುಲಾನೆ ಲಗೆ, ನಾವು ಅದನ್ನು ಗಿಲ್ಲು ಅಂತೇಳಿ ಕರಿತಿದ್ವಿ, ಟೀಕೆ. ಅಂದರೆ ಮಹಾದೇವ್ ವರ್ಮ ಅವರು ಅಳಿಲಿಗೆ ಇಟ್ಟಂಥ ಹೆಸರು. ಒಂದು ಅಂಕದ ಪ್ರಶ್ನೆ. मैंने फूल रखने की एक हल्की डलिया में रुई बिछाकर उसे तार से खिड़की पर लटका दिया, ठीक है. इधर थोड़ा सा ध्यान दीजिए. हल्की हल्की तेಳುವಾದ, ठीक है. हल्की का मतलब तेಳುವಾದ. डलिया, डलिया ಅಂದರೆ ಬಟ್ಟಲು, ठीक है, ठीक है. बुट्टी, सॉरी, डलिया बुट्टी, ಬುಟ್ಟಿ. ತೆಳುವಾದ ಒಂದು ಚಿಕ್ಕದಾದಂಥ ಒಂದು ಬುಟ್ಟಿಯಲ್ಲಿ ರೂಯಿ ಬಿಚಾಕರ, ಹತ್ತಿಯನ್ನು ಹಾಸ್ಬಿಟ್ಟು, ತಾರಸೆ ಕಿಟಕಿ, ತಾರ್ ಅಂದರೆ ನೂಲು, ಹೀಗೆ ತಾರ್ಗ ನೂಲು, ತಾರಸೆ ಕಿಟಕಿ ಪರ್ ಲಟ್ಕಾ ದಿಯಾ, ಕಿಟಕಿಯ ಮೇಲೆ ನಾನೇನು ಮಾಡಿದೆ, ಅದನ್ನು ನೇತಾಕ್ಬಿಟ್ಟೆ. ಒಂದು ಚಿಕ್ಕ ಬುಟ್ಟಿ ಥರ ಮಾಡಿ ಅದರಲ್ಲಿ ಹತ್ತಿ ಹಾಕಿ ಕಿಟಕಿ ಮೇಲೆ ನೇತಾಕಿದೆ. ಅದರಲ್ಲಿ ಏನು ಮಾಡ್ತಿತ್ತು, ಗಿಲ್ಲು ಕೂರ್ತಾ ಇತ್ತು, ಟೀಕೆ. 2 ವರ್ಷ ವಹಿ ಗಿಲ್ಲು ಕಾ ಘರ್ ರಹಾ. 2 ವರ್ಷದವರೆಗೆ ಆ ಜಾಗನೇ ಗಿಲ್ಲುವಿನ ಮನೆ ಆಗಿತ್ತು. ವಹ ಸ್ವಯಂ ಹಿಲಾಕರ್ अपने घर में झूलता और अपनी कांच के मनकोसी आंखों से कमरे के भीतर और खिड़की से बाहर न जाने क्या देखता समझता रहता था, ठीक है. इधर थोड़ा देख लेंगे. वह स्वयं हिलाकर, ತಾನೇ ಅದನ್ನು, ಹಿಲಾನ ಅಂದರೆ ಅಲ್ಲಾಡಿಸೋದು. ಅಪ್ನೇ ಘರ್ ಮೇ, ತನ್ನ ಮನೆ, ತಮ್ಮ ಆ ಒಂದು ಬುಟ್ಟಿಯಿಂದ ಮಾಡ್ಕೊಂಡಂಥ ಮನೆಯನ್ನು ತಾನೇ ಅಲ್ಲಾಡಿಸಿ ತೂಗಿ, ಝೂಲುತ್ತಾ ಅಂದರೆ ತೂಗೋದು. ಅವ್ರು ಅಪ್ನಿ ಕಾಂಚ್, ತನ್ನ ಕಾಂಚ್ ಅಂದರೆ ಕಂಚಿನಂತಹ, ಸೀಸಾ, ಸಾರಿ ಸೀಸಾ, ಕಾಂಚ್ का मतलब होता है सीसा, ठीक है. ಕಾಂಚ್ ಕೆ ಮನ್, ಕಾಂಚ್ ಕೆ ಮನ್ಕೋ, ಮನ್ ಅಂದರೆ ಮಣಿಗಳು, ठीक है, ಮನ್ಕೆ. ಓಕೆ, ಹಾಂ, ठीक है. ಸೀಸದಂತಿರುವಂಥ ಮಣಿಗಳ, ಸೀಸದ ಮಣಿಗಳ ಥರ ಇರುವಂಥ ಆಂಕೋ, ಆಂಕೋ ಅಂದರೆ ಕಣ್ಣುಗಳು. ಕಮ್ರೆಕೆ ಭೀತರ್ ಅವ್ರ ಕಿಟಕಿ ಸೆ ಬಾಹರ್ ನ ಜಾನೆ. ಕಮ್ರೆಕೆ ಭೀತರ್ ಅಂದರೆ ಕೊಠಡಿಯ ಒಳಗೆ, ಭೀತರ್ ಅಂದರೆ ಒಳಗೆ, ಅವ್ರ ಕಿಟಕಿ ಸೆ ಬಾಹರ್ ಅಂದರೆ ಹೊರಗೆ. ಒಳಗೆ ಮತ್ತು ಹೊರಗೆ. ಕ್ಯಾ ದೇಖ್ತಾ, ಏನು ನೋಡ್ತಾ ಇತ್ತು. ಸಮಜ್ತಾ, ಏನರ್ಥ ಮಾಡ್ಕೊತಿತ್ತು. ರಹತಾ ಥಾ, ನ ಜಾನೆ ಅಂದರೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಕಿಟಕಿಯಿಂದ ಆಚೆ ನೋಡ್ತಿತ್ತು, ಕಿಟಕಿಯಿಂದ ಒಳಗೆ ಏನು ಅರ್ಥ ಮಾಡ್ಕೋತಿತ್ತು, ವಿಷಯ ನನಗೆ ಗೊತ್ತಿಲ್ಲ. ಆ ಜಾಗದಿಂದ ಆಚೆ ಒಳಗೆ ಎರಡೂ ಕಡೆ ಅದು ನೋಡ್ತಾ ಇತ್ತಂತೆ. ಪರಂತು ಉಸ್ಕಿ ಸಮಜ್ದಾರಿ ಅವ್ರ ಕಾರ್ಯಕಲಾಪ ಪರ್ ಸಬ್ಕೋ ಆಶ್ಚರ್ಯ ಹೋತಾ ತಾ. ಆದರೆ ಉಸ್ಕಿ ಸಮಜ್ದಾರಿ, ಅದರ ಒಂದು ತಿಳುವಳಿಕೆ, ಅರ್ಥ ಮಾಡಿಕೊಳ್ಳುವಂತಹ
ಚಾಕಚಕ್ಯತೆ ಕಾರ್ಯಕಲಾಪ ಅದರ ಕೆಲಸಗಳು ಸಬ್ಕೋ ಆಶ್ಚರ್ಯ ಹೋತಾತ ಅದರ ಕಾರ್ಯಕಲಾಪ ಅಂತಲೇ ಒಂದು ಕ್ವಶನ್ ಇದೆ, ನಾನು ನೋಟ್ ಮಾಡ್ಕೊಳ್ಳಿ, ಇಂಥ ಪಾಯಿಂಟ್ಗಳು ಬರ್ತವೆ. ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡ್ತಿತ್ತು, ಅದು ಒಳಗೆ ಹೊರಗೆ ಅದು ಗ್ರಹಿಸುವಂಥ ವ್ಯವಸ್ಥೆ, ಗ್ರಹಿಸುವಂಥ ಒಂದು ತಿಳುವಳಿಕೆ ಇದೆಯಲ್ಲ, ಅದು ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡ್ತಿತ್ತು. ಠೀಕ್ ಆगे जाएंगे. जब मैं लिखने बैठती, ನಾನು ಬರೆಯೋದಕ್ಕೆ ಕೂರ್ತಾ ಇದ್ದೆ, तब अपनी ओर मेरा ध्यान आकर्षित करने की उसे इतनी तीव्र इच्छा होती. ನಾನು ಬರೆಯೋದಕ್ಕೆ ಕೂತಾಗ ಅದು ನನ್ನನ್ನು ತನ್ನ ಕಡೆಗೆ ಸೆಳೆಯಲು ಇಷ್ಟು ಇಚ್ಛಾ, ಕ್ಯಾ ಹೇ ವೋ ಇಚ್ಛಾ ಅಂದರೆ ಆಸಕ್ತಿ. ಟೀಕೆ, ಇಚ್ಛಾ. ನನ್ನನ್ನು ತನ್ನ ಕಡೆಗೆ, ಮೇರಾ ಧ್ಯಾನ್ ನನ್ನ ಗಮನವನ್ನು ಆಕರ್ಷಿತ್ ಕರ್ನೇಕಿ ಉಸೆ ಇತಿನಿ ತೀವ್ರ ಇಚ್ಛಾ. ತೀವ್ರ ಇಚ್ಛಾ ಅಂದರೆ ಬಹಳ ಆಸಕ್ತಿ ಹೋತೀತಿ ಕಿ ಆಗ್ತಾ ಇತ್ತು ಅಂದರೆ ಉಸ್ನೆ ಏಕ ಅಚ್ಚಾ ಉಪಾಯ ಖೋಜ್ ನಿಕಾಲ. ಇದಕ್ಕೋಸ್ಕರ ಅದೊಂದು ಉಪಾಯವನ್ನು ಖೋಜ್ ಅಂದರೆ ಹುಡುಕಿತು. ವಹ ಮೇರೆ ಪೈರ್ ತಕ್, ಅದು ನನ್ನ ಕಾಲಿನವರೆಗೆ, ಪೈರ್ ಅಂದರೆ ಕಾಲು, ಸರ್ ಅಂದರೆ ಜೋರಾಗಿ ಸೌಂಡ್ ಅಷ್ಟೇ, ಓಕೆ. ಸರ್ ಸೆ ಪರ್ದೆ ಪರ್ ಚढ़ ಜಾತಾ, ಸರ್ ಅಂತ ಪರ್ದೆ ಮೇಲೆ ಹತ್ತುತ್ತಾ ಇತ್ತು. ಅವ್ರ ಫಿರ್ ಉಸಿ ತೇಜಿ ಸೆ, ಅದೇ ವೇಗವಾಗಿ, ತೇಜ್ ಅಂದರೆ ವೇಗ, ಉತರ್ತಾ. ಟೀಕೆ, ಮೇರೆ ಪೈರ್ ತಕ್ ಆಕರ್, ನನ್ನ ಕಾಲಿನವರೆಗೆ ಬರ್ತಿತ್ತು. ಹಾಗೆ ಪರದೆ ಅಂದರೆ ಸಾಮಾನ್ಯವಾಗಿ ನಾವು ಪರದೆ ಹಾಕಿರ್ತೀವಿ ಕಿಟಕಿ ಹತ್ರ ಎಲ್ಲಾದರೂ ಡೋರ್ ಹತ್ರ, ಅದ್ರ ಮೇಲೆ ಜೋರಾಗಿ ಹತ್ತುತ್ತಾ ಇತ್ತು, ಅಷ್ಟೇ ವೇಗವಾಗಿ ಉತರ್ತಾ ಅಂದರೆ ಇಳಿತಾ ಇತ್ತು. ಉಸ್ಕಾ ಈ ದೌಡ್ನೆ ಕಾ ಕ್ರಮ ಈ ರೀತಿಯಾಗಿ ಮಾಡ್ತಿತ್ತು. ಈ ದೌಡ್ನೆ ಕಾ ಕ್ರಮ ಅಂದರೆ ಈ ಓಡುವಂಥ ವಿಧಾನ ಏನಿದೆ ಅಥವಾ ಈ ರೀತಿ ಮಾಡುವಂಥ ಕ್ರಮ ಏನಿದೆ, ತಬ್ ತಕ್ ಚಲ್ತಾ, ಎಲ್ಲಿವರೆಗೂ ನಡೀತಾ ಇತ್ತು ಅಂದರೆ ಜಬ್ ತಕ್ ಮೇ, ಅಲ್ಲಿಯವರೆಗೂ, ಮೇ ಉಸೆ ಪಕಡ್ನೆ ಕೆ ಲಿಯೇ ನಾ ಒಟ್ಟಿ, ನಾನು ಎಲ್ಲಿವರೆಗೂ ಅದನ್ನು ಪಕಡ ಅಂದರೆ ಅದನ್ನು ಹಿಡಿಯೋದಕ್ಕೆ ಬರ್ತಿರಲಿಲ್ಲ, ಅಲ್ಲಿವರೆಗೂ ಈ ಕ್ರಮ ಹಾಗೆ ಮುಂದುವರಿತಾ ಇತ್ತಂತೆ. ಕಭಿ ಮೇ ಗಿಲ್ಲು ಕೋ ಪಕಡ್ ಕರ್ ಏಕ್ ಲಂಬೆ ಲಿಫಾಫೆ ಮೇ ಇಸ್ ಪ್ರಕಾರ ರಖ್ ದೇತಿ. ಕಭಿ ಮೇ ಗಿಲ್ಲು ಕೋ, ಯಾವಾಗಲೂ ನಾನು ಗಿಲ್ಲುವನ್ನು, ಯಾವಾಗಲಾದರೂ ಒಮ್ಮೆ ಗಿಲ್ಲುವನ್ನು ನಾನು ಪಕಡ್ಕರ್ ಹಿಡಿದು, ಏಕ್ ಲಂಬೆ ಲಿಫಾಫೆ, ಒಂದು ದೊಡ್ಡದಾದಂಥ ಲಿಫಾಫೆ ಅಂದರೆ ಕಾಗದಿಂದ ಮಾಡಿದಂಥ ಒಂದು ಪೊಟ್ಟಣ ಅಥವಾ ಪ್ಯಾಕು. ಮೊದಲು ಕಾಗದಿಂದ ಮೊದಲು ಕವರ್ ಬರ್ತಿತ್ತು ನೋಡಿ, ಅದು. ಟೀಕೆ, ಇಸ್ ಪ್ರಕಾರ ರಖ್ ದೇತಿ ಕಿ ಉಸ್ಕೆ ಅಗಲೇದೋ ಪಂಜೋ, ಅದರ ಅಗಲೇದೋ ಅಂದರೆ ಮುಂದಿನ ಎರಡು ಬೆರಳುಗಳೇನವೆ, ಉಗುರುಗಳೇನವೆ, ಅವ್ರ ಸಿರ್ಕೆ ಅತಿರಿಕ್ತ ಅದರ ದೇಹವನ್ನು ಒಳಗಾಕಿ ಎರಡು ಬೆರಳು ಮೇಲೆ ಬಿಡ್ತಾ ಇದ್ರಂತೆ. ಸಾರ ಲಘುಗಾತ್ ಲಿಫಾಫೆಗೆ ಭೀತರ್ ಬಂದ್ ರಹತಾತ. ನೋಡ್ರಿ, ಎರಡು ಬೆರಳು ಮೇಲೆ ಮಿಕ್ಕದವೆಲ್ಲ ಒಳಗೆ ಆ ಒಂದು ಪೊಟ್ಟಣದಲ್ಲಿ ಹಾಕಿಬಿಡೋರಂತ, ಆ ರೀತಿಯಾಗಿ. ಟೀಕೆ, ಬಂದಂದರೆ ಬಂದ್ ಮಾಡ್ತಿದ್ದೆ ಅಂತ. ಇಸ್ ಅದ್ಭುತ ಸ್ಥಿತಿ ಮೇ, ಈ ಒಂದು ವಿಧಾನದಲ್ಲಿ ಕಭಿ ಕಭಿ ಗಂಟೋ ಮೇಜ್ ಪರ್ ದೀವಾರ್ ಕೆ ಸಹಾರೆ ಖಡಾ ರಹಕರ್ ವಹ ಅಪ್ನಿ ಚಮಕೀಲಿ ಆಂಖೋನ್ ಸೆ ಮೇರಾ ಕಾರ್ಯಕಲಾಪ್ ದೇಖಾ ಕರ್ತಾ ಥಾ. ಈ ಸ್ಥಿತಿಯಲ್ಲಿ ಅದೇನು ಮಾಡ್ತಾಯಿತ್ತು, ಕಭಿ ಕಭಿ ಅಂದರೆ ಕೆಲವೊಮ್ಮೆ, ಗಂಟೋ ಮೇಜ್ ಪರ್ ದೀವಾರ್ ಕೆ ಸಹಾರೆ, ಆಯಿತಾ, ಗಂಟೆಗಟ್ಟಲೆ ಗೋಡೆಯ ಸಹಾಯದಿಂದ ಖಡಾ ಹೋಕರ್ ನಿಂತುಬಿಟ್ಟು, ಟೀಕೆ, ಅಪ್ನಿ ಚಮಕೀಲಿ ಆಂಖೋನ್ ಸೆ ತನ್ನ ಹೊಳೆಯುವ ಕಣ್ಣುಗಳಿಂದ ಮೇರಾ ಕಾರ್ಯಕಲಾಪ್ ದೇಖಾ ಕರ್ತಾ ಥಾ, ಇದು ನನ್ನ ಕೆಲಸವನ್ನು ನೋಡ್ತಾ ಇತ್ತು. ಟೀಕೆ, ಹಾಗೆ ಬೆಳಂಗೆ ಭೂಕ್ ಲಗ್ನೆ ಪರ್, ಹಸುವಾದಾಗ ಏನು ಮಾಡ್ತಿತ್ತು, ಚಿಕ್ ಚಿಕ್ ಕರ್ಕೆ, ಮಾನೋ ಚಿಕ್ ಚಿಕ್ ಅಂತೇಳಿ ಧ್ವನಿಯನ್ನು ಉಂಟು ಮಾಡ್ತಾ ಇತ್ತು. ಮಾನವಹ ಮುಜೆ ಸೂಚನಾ ದೇತ, ಅದು ನನಗೆ ಸೂಚನೆಯನ್ನು ಕೊಡೋ ಹಾಗೆ ಮಾಡ್ತಾಯಿತ್ತು. ಈ ಪಾಠದಲ್ಲಿ ಎರಡು ಪ್ರಾಣಿಗಳ ಧ್ವನಿ ಬಂದಿದೆ, ಒಂದು ಕಾಗೆದು ಕಾವು ಕಾವು, ಹಾಗೆ ಗಿಲ್ಲೋದು ಚಿಕ್ ಚಿಕ್. ಟೀಕೆ, और काजू या बिस्कुट मिल जाने पर स्थिति में लिफाफे से बाहर वाले पंजों से पकड़कर उसे कुतरता रहता था. बिस्कुट, ठीक है, ಕಾಜು, उसका प्रिय खाद्य ಕಾಜು, ಅದರ ಪ್ರಿಯವಾದ ಆಹಾರ ಕಾಜು ಆಗಿತ್ತು. ಜೊತೆಗೆ ಯಾ ಬಿಸ್ಕುಟ್, ಅದ್ರ ಜೊತೆಗೆ ಬಿಸ್ಕೆಟ್ ಅನ್ನೋದು ಸಿಕ್ಕರೆ, ಕಾಜು ಜೊತೆಗೆ ಬಿಸ್ಕೆಟ್ ಸಿಕ್ಕರೆ. ಕಾಜು ಅಂದರೆ ಗೋಡಂಬಿ, ठीक है, बिस्कुट ಅಂದರೆ ಬಿಸ್ಕೆಟ್. ಕಾಜು लिख देता हूँ मैं. काजू क्या अर्थ है, काजू का अर्थ है गोडंबी. ठीक है, गोडंबी. काजू या बिस्कुट मिल जाने पर, काजू अथवा बिस्किट ಏನಾದ್ರು ಸಿಕ್ಬಿಟ್ರೆ, उसी स्थिति में लिफाफे से बाहर वाले पंजों से पकड़कर उसे कुतरता रहता था. ಅದು ಹೇಗೆ
ಆ ಲಿಫಾಫೆ ಅಂದರೆ ಕಾಗದದಿಂದ ಮಾಡಲಾದಂತಹ ಪೊಟ್ಟಣದಲ್ಲಿ ಹೇಗೆ ನಿಲ್ಲಿಸಿದ್ವು ಅದೇ ರೀತಿಯಾಗಿ ಅದನ್ನು ಸಿಕ್ಕರೆ ಅದನ್ನು ಕೈಯಿಂದ ಕೆರೆದು ಅಲ್ಲೇ ಕೂತಿರ್ತಿತ್ತು. ಟೀಕೆ ಇದರ ಕೂತರ್ತ ಅಂದರೆ ಕೆರೆಯೋದು. ಟೀಕೆ ಅದನ್ನು ಕೆರ್ಕೊಂಡು ಇರ್ತಾಯಿತ್ತು. ಟೀಕೆ ಅಂದರೆ ತಿಂತಾಯಿತ್ತು ಅಂತ. ಹಾಗೆ ಬಿಡಂಗೆ ಫಿರ್ ಗಿಲ್ಲು ಕೆ ಜೀವನ ಕಾ ಪ್ರಥಮ ವಸಂತ ಆಯಾ. ಗಿಲ್ಲುವಿನ ಜೀವನದ ಪ್ರಥಮ ವಸಂತ ಬಂತು. ಬಾಹರ್ ಕಿ ಗಿಲರಿಯಾ ಖಿಡ್ಕಿ ಕಿ ಜಾಲಿ ಕೆ ಪಾಸ್ ಆಕರ್ ಚಿಕ್ ಕರ್ಕೆ ನ ಜಾನೆ ಕ್ಯಾ ಕಹನೆ ಲಗೆ. ಬಾಹರ್ ಕಿ ಜಾಲಿ ಅಂದರೆ ಬೇಲಿ, ಹೊರಗಡೆಯ ಬೇಲಿ ಹತ್ರ ಇರುವಂತಹ ಗಿಲ್ಲುಗಳು ಬಂದು ಚಿಕ್ ಅಂತೇಳಿ ಕೂಗ್ತಾ ಇದ್ವು. ನ ಜಾನೆ ಗೊತ್ತಿಲ್ಲ ಏನಂತ ಕರಿತಾ ಇದ್ವು. ಟೀಕೆ गिल्लू को जाली के पास बैठकर अपनेपन से बाहर झांकते देखकर मुझे लगा कि गिल्लू को जाली के पास बैठकर जाली ಅಂದರೆ ಬೇಲಿ. ಟೀಕೆ ಎಲ್ಲಿ ಇರುತ್ತೆ ಕಿಟಕಿ ಹತ್ರ ಇರುತ್ತಲ್ಲ ಬೇಲಿ, ಆ ಬೇಲಿ ತಡೆ ಹಾಕಿರ್ತಲ್ಲ ಅದು. ಗಿಲ್ಲು ಕೋ ಜಾಲಿ ಕೆ ಪಾಸ್ ಅಂದರೆ ಬೇಲಿಯ ಕಡೆಗೆ ಒಂದು ಕಡೆ ಕಟ್ ಒಂದು ಇದು ಮಾಡಿ ಚಿಕ್ಕದಾದಂಥ ಒಂದು ಮನೆ ಮಾಡಿ ಜೋಗಳ ಮಾಡಿ ಅಲ್ಲಿ ಹಾಕಿದಲ್ಲ, ಆ ಕಡೆ ನೋಡ್ತಾ ಅದು ಏನು ಮಾಡ್ತಾಯಿತ್ತು, ಪಾಸ್ ಬೈಟ್ಕರ್ ಅಪ್ನೇಪನ್ ಅಂದರೆ ತನ್ನತನ ಸೇ ಬಾಹರ್ ಜಾಂಗ್ತೆ ಹೊರಗಡೆ ನೋಡ್ತಾ ಇತ್ತು, ಜಾಸ್ತಿ ಆಚೆ ನೋಡ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ದೇಕರ್ ಮುಜೆ ಲಗಾಕಿ ಇಸೆ ಮುಕ್ತ ಕರ್ನ ಅವಶ್ಯಕ ಹೇ. ಇದು ಯಾವಾಗ ಜಾಸ್ತಿ ಆಚೆ ನೋಡ್ತಾ ಇತ್ತು ನನಗನ್ನಿಸ್ತು ಇದನ್ನು ಮುಕ್ತ ಅಂದರೆ ಇದನ್ನು ಬಿಡುಗಡೆ ಮಾಡೋದು ಒಳ್ಳೆಯದು ಅಂತೇಳಿ ಅನ್ನಿಸ್ತು. ಮೇನೆ ಕೀಲೆ ನಿಕಾಲ್ಕರ್ ಜಾಲಿಕಾಯೇ ಕೋನ ಖೋಲ್ ದಿಯಾ. ನಾನು ಕೀಲೆ ಅಂದರೆ ಜಾಲಿ ಅಂದರೆ ಇಲ್ಲಿ ಏನರ್ಥ ಕೊಡ್ತಾ ಇದೆಯಪ್ಪ ಅಂದರೆ ಕಿಟಕಿ. ಟೀಕೆ ಕಿಟಕಿ ಅಥವಾ ಅವರು ಅದನ್ನು ಕಟ್ಟಾಕೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರುವಂಥ ಒಂದು ಬೇಲಿ. ಜಾಲಿ ಅಂದರೆ ಅದರ ಅರ್ಥ ಬೇಲಿ. ಟೀಕೆ ಖಿಡ್ಕಿ ಖೋಲ್ ದಿಯಾ ಖಿಡ್ಕಿ ಖೋಲ್ ದಿಯಾ. ಮೇನೆ ಕೀಲೆ ನಿಕಾಲ್ಕರ್, ಕೀಲೆ ಅಂದರೆ ಬೋಲ್ಟು. ಟೀಕೆ ಬೋಲ್ಟು ಚಿಕ್ಕದಾದ ಬೋಲ್ಟ್ ಇರುತ್ತಲ್ಲ ಅದು. ನಿಕಾಲ್ಕರ್ ಜಾಲಿಕಾ ಕೋನ ಅಂದರೆ ಮೂಲ, ಒಂದು ಕೋನ ಅಂದರೆ ಮೂಲೆ. ಟೀಕೆ ಲಿಖದೆ ತಾವು कोना का मतलब होता है मूले. ಮೇನೆ ಕೀಲೆ ನಿಕಾಲ್ಕರ್, ನಾನು ಕೀ ತೆಗೆದುಬಿಟ್ಟು ಕಿಟಕಿಗೆ ಕೀ ಹಾಕಿದ್ರೂ ಕೀ ತೆಗೆದುಬಿಟ್ಟು ಕೀಲೆನೇ ಕೀ ತೆಗೆದು ಕೀಲೆ ನಿಕಾಲ್ಕರ್ ಜಾಲಿಕಾ ಕೋನ, ಒಂದು ಕೋನ ಅಂದರೆ ಒಂದು ಮೂಲೆಯನ್ನು ಖೋಲ್ ದಿಯಾ, ಒಂದು ಭಾಗವನ್ನು ನಾನು ಓಪನ್ ಮಾಡಿದೆ. ಅವ್ರು ಇಸ್ ಮಾರ್ಗ ಸೆ ಗಿಲ್ಲೂನೇ ಬಾಹರ್ ಜಾನೆ ಪರ್ ಸಚ್ಮುಚ್ಚಿ ಮುಕ್ತಿ ಕಿ ಸಾಸ್ ಲಿ. ನಿಜವಾಗ್ಲೂ ಮುಕ್ತಿಯ ಸಾಸ್ ಅಂದರೆ ಉಸಿರು. ಒಳಗಡೆ ಕಟ್ಟಾಕ ಅದನ್ನು ಕೂಡ ಕೊಂಡಂಗಾಗಿತ್ತು, ಆಚೆ ಬಿಟ್ಟಾಗ ಅದು ನಿಜವಾಗ್ಲೂ ನಿಟ್ಟುಸಿರು ಬಿಟ್ಟು ಅಂತೇಳಿ, ಅಂದರೆ ಹೊರಗಡೆ ಅದರ ಪ್ರಪಂಚಕ್ಕೆ ಅದು ಹೋದಾಗ ಭಾಳ ಖುಷಿಯಾಯಿತು ಅಂತೇಳಿ ಲೇಖಕಿಯವರು ಹೇಳ್ತಿದ್ದಾರೆ. ಇತನೇ ಛೋಟೆ ಜೀವಕೋ, ಇಷ್ಟು ಚಿಕ್ಕ ಜೀವವು ಘರ್ಮೆ ಪಲೆ ಅಂದರೆ ಸಾಕಿದ ಕುತ್ತೆ ಬಿಲ್ಲಿಯೋನ್ಸೆ ಬಚ್ನಾ ಬಿ ಏಕ್ ಸಮಸ್ಯೆ ಥೀ. ಚಿಕ್ಕ ಬಿಲ್ಲಿಯೋನ್ಸೆ ಅಂದರೆ ಚಿಕ್ಕ ಬಿಲ್ಲಿ ಅಂದರೆ ಬೆಕ್ಕುನಿಂದ ಹಾಗೂ ಪ್ರಾಣಿಗಳಿಂದ, ನಾಯಿಗಳಿಂದ, ಮನೆಯಲ್ಲಿರುವ ಎಲ್ಲ ಪ್ರಾಣಿಗಳಿಂದ ಇದನ್ನು ಬಚಾನ ಮುಷ್ಕಿಲ್ ಕಾ ಕಾಮ್ತ ಅಂದರೆ ಬಚಾನ ಅಂದರೆ ಉಳಿಸೋದು, ಇದನ್ನು ಉಳಿಸೋದು ಮುಷ್ಕಿಲ್ನ ಕೆಲಸ ಅಂತ ಹೇಳ್ತಿದ್ದಾರೆ. ಟೀಕೆ ಸಮಸ್ಯೆ ಹೀತಿ ಅಂದರೆ ಸಮಸ್ಯೆಯಾಗಿತ್ತು. ಮನೆಯಲ್ಲಿ ಸಾಕಷ್ಟು ಪ್ರಾಣಿಗಳಿವ್ರು ಸಾಕಿದ್ರು, ಆ ಎಲ್ಲ ಪ್ರಾಣಿಗಳಲ್ಲೂ ಈ ಪ್ರಾಣಿಯನ್ನು ರಕ್ಷಣೆ ಮಾಡೋದು ಸ್ವಲ್ಪ ಕಠಿಣವಾದ ಕೆಲಸವಾಗಿತ್ತಂತೆ. ಹಾಗೆ ಬಿಡಂಗೆ मेरे कमरे से बाहर जाने पर वह भी खिड़की की खुली जाली की राह बाहर चला जाता. ಮೇರೆ ಕಮರೆ ಸೆ ಬಾಹರ್ ಜಾನೆ ಪರ್, ನನ್ನ ಕೊಠಡಿಯಿಂದ ಆಚೆ ಹೋಗೋಕ್ಕೆ ಅದು ಪ್ರಾರಂಭ ಮಾಡಿದಾಗ ಅಥವಾ ಹೋದಾಗ ಕಿಟಕಿ ಖುಲಿ ಜಾಲಿ, ಕಿಟಕಿಯಲ್ಲಿ ಓಪನ್ ಆಗಿರುವಂತಹ ಒಂದು ಬೇಲಿಯ ಒಳಗಿಂದ ಬಾಹರ್ ಚಲಾ ಜಾತ, ಹೊರಗೆ ಹೋಗ್ತಾ ಇತ್ತು. ಆಮೇಲೆ ದಿನಭರ್ ಗಿಲಹರಿಯೋಂಕೆ ಜುಂಡ್ ಕಾ ನೇತಾ ಬನ, ಇಡೀ ದಿನ ಆ ಎಲ್ಲ ಅಳಿಲಿಗಳ ನೇತಾ ಅಂದರೆ ನಾಯಕನಾಗಿ ಕೆಲಸ ಮಾಡ್ತಿತ್ತಂತೆ, ನಾಯಕನಾಗಿ ಇರ್ತಿತ್ತಂತೆ. ಹರ್ ಡಾಲ್ ಪರ್ ಉಚಲ್ತಾ ಕೂದುತ್ತಾ ರಹತಾ, ಪ್ರತಿಯೊಂದು ಕೊಂಬೆ, ಡಾಲ್ ಅಂದರೆ ಕೊಂಬೆ. ಟೀಕೆ
ಹರ್ ಡಾಲ್ ಪರ್ ಪ್ರತಿಯೊಂದು ಕೊಂಬೆಯ ಮೇಲೂ ಉಚ್ಚಲ್ತಾ ಕೂದುತ್ತಾ ಟೀಕೆ ಉಚ್ಚಲ್ತಾ ಅಂದರೆ ನೆಗೆಯೋದು, ಕೂದುತ್ತಾ ಅಂದರೆ ಜಿಗಿಯೋದು ಟೀಕೆ ಜಿಗಿದು ಕುಪ್ಪಳಿಸಿ ಪ್ರತಿಯೊಂದು ಕೊಂಬೆ ರೆಂಬೆಗಳ ಮೇಲೆ ಜಿಗಿಯೋದು ಕುಪ್ಪಳಿಸೋದು रहता और ठीक 4 बजे वह खिड़की से भीतर आकर अपने झूले में झूलने लगता. ಕರೆಕ್ಟಾಗಿ ಠೀಕ್ ಅಂದರೆ ಸರಿಯಾಗಿ 4 ಗಂಟೆಗೆ ಅದು ಕಿಟಕಿ ಹತ್ರ ಬರ್ತಾ ಇತ್ತು, ಬಂದು ತನ್ನ ಒಂದು ಜೂಲೆ ಅಂದರೆ ಜೋಳಿಗೆ ಇರ್ತಿತ್ತಲ್ಲ ಹತ್ತಿಂದ ಮಾಡಿಕೊಟ್ಟಿದ್ದಲ್ಲ ಅದರೊಳಗೆ ಅದು ತೂಗ್ತಾ ಇತ್ತಂತೆ. मुझे चौंकाने की इच्छा उसमें न जाने कब और कैसे उत्पन्न हो गई. ಚೌಂಕಾನ ಅಂದರೆ ಗಾಬರಿ ठीक है ಆಶ್ಚರ್ಯಗೊಳಿಸೋದು. ಚೌಂಕಾನ ಅಂದರೆ ಚಕಿತ ಗಾಬರಿ ठीक है ಚಕಿತಗೊಳಿಸೋದು ಅಥವಾ ಗಾಬರಿಗೊಳಿಸೋದು ठीक है ಗಾಬರಿ. तो मैं भी लिख देता हूँ. ನನ್ನನ್ನು ಆಶ್ಚರ್ಯಗೊಳಿಸೋದಕ್ಕೆ ನನ್ನನ್ನು ವಿಸ್ಮಿತಗೊಳಿಸೋದಕ್ಕೆ ಅದು ಯಾವ ಕಲ್ತ್ಕೋತೋ ಏನೋ ಗೊತ್ತಿಲ್ಲ. ಕೈಸೇ ಉತ್ಪನ್ನ ಹೋಗೈ ಅದ್ರ ಮನಸ್ಸಲ್ಲಿ ಉತ್ಪತ್ತಿ ಹೇಗಾಯಿತು, ನನ್ನನ್ನು ಈ ರೀತಿ ಮಾಡಬೇಕು, ನನ್ನ ಸರ್ಪ್ರೈಸ್ ಮಾಡಬೇಕು ಅಂತೇಳಿ ಯಾವಾಗ ಅದಕ್ಕೆ ಅನ್ನಿಸ್ತೋ ಗೊತ್ತಿಲ್ಲ, ಅದನ್ನು ಸರ್ಪ್ರೈಸು ಮಾಡ್ತಿತ್ತು ठीक है. ಕಬಿ ಫೂಲ್ದಾನ್ ಮೇ ಕೆಲವೊಮ್ಮೆ ಫೂಲ್ದಾನ್ ಅಂದರೆ ಪಾಟು, ಕೆಲವೊಮ್ಮೆ ಪಾಟ್ನಲ್ಲಿ ಬಚ್ಚಿಟ್ಕೊಳ್ತಿತ್ತು. ಫೂಲೋ ಮೇ ಚಿಪ್ ಜಾತ ಫೂಲ್ದಾನ್ಗೆ ಫೂಲೋ ಮೇ ಅಂದರೆ ಹೂವಿನ ಕುಂಡದ ಹೂವಿನೊಳಗೆ ಬಚ್ಚಿಟ್ಕೊಳ್ತಿತ್ತು. ಚಿಪ್ ಅಂದರೆ ಅವಿತು ಕೂರು. ಕಬಿ ಪರ್ದೆಕೆ ಚುನ್ನಟ್ ಮೇ ಕೆಲವೊಮ್ಮೆ ಪರ್ದೆ ಅಂದರೆ ಸ್ಕ್ರೀನು ಚಿಕ್ಕ ಜೀವ ಅಲ್ವಾ ಒಳಗೆ ಉತ್ಕೊಳ್ತಿತ್ತು. ಚುನ್ನಟ್ ಅಂದರೆ ನೆರಿಗೆ, ಚುನ್ನಟ್ ಕ ಮತ್ಲಬ್ ಹೈ ನೆರಿಗೆ. ठीक है ಆಯಿತಾ. ಪರ್ದೆಯ ನೆರಿಗೆ ಒಳಗೂ ಇಟ್ಕೊಳ್ತಿತ್ತು. ಕಬಿ ಸೋಂಜೂಹಿ ಕಿ ಪತ್ತಿಯೊಮ್ಮೆ ಕೆಲವೊಮ್ಮೆ ಸೋಂಜೂಹಿ ಅಂದ್ರೆ ಒಂದು ವಿಧದ ಮಲ್ಲಿಗೆಯ ಹೂವಿನ ವಿಧ ಸೋಂಜೂಹಿ ठीक है. ಮಲ್ಲಿಗೆ ಹೂವು ಅಂತಾನೆ ಬರ್ದೈತೀನಿ. ಹೂವಿನ ಸಾಕ್ಬಿಡಿ. ಮಲ್ಲಿಗೆ ಹೂವು ठीक है ಒಂದು ಪ್ರಕಾರದ ಮಲ್ಲಿಗೆ ಹೂವು ठीक है ಒಂದು ಪ್ರಕಾರದ ಮಲ್ಲಿಗೆ ಹೂವು ಅಂತಾನೆ ಭಾವಿಸ್ಕೊಳ್ಳೋಣ ठीक है. ಒಟ್ಟು ಮಲ್ಲಿಗೆ ಹೂವಿನ ಒಂದು ಪ್ರಕಾರದ ಸಸ್ಯ ಗಿಡ ಆಗಿದೆ ಅದು ಅಂತ ಹೂವಾಗಿದೆ ठीक है. ಹಾಗೆ ಜಾಯಂಗೆ ಗಿಡ ठीक है. ಸೋಂಜೂಹಿಗೆ ಪತ್ತಿ ಅಂದರೆ ಎಲೆಗಳು ठीक है. ಆ ಸೋಂಜೂಹಿ ಮಲ್ಲಿಗೆ ಗಿಡದ ಎಲೆಗಳಲ್ಲೂ ಬಚ್ಚಿಟ್ಕೊಳ್ತಿತ್ತು. ಮೇರೆ ಪಾಸ್ ಬಹುಸೆ ಪಶು ಪಕ್ಷಿ ನನ್ನ ಬಳಿ ಸಾಕಷ್ಟು ಪಶು ಪಕ್ಷಿಗಳವೆ. ಅವ್ರು ಉನ್ಕಾ ಮುಜಸೆ ಲಗಾವ್ ಬಿ ಕಮ್ ನಹಿ ಹೈ. ಲಗಾವ್ ಅಂದರೆ ಹೊಂದಾಣಿಕೆ ಬೆರೆಯೋದು ठीक है. ಬಚ್ಚೆ ಲಗಾವ್ ನನ್ನ ಬಳಿ ಸಾಕಷ್ಟು ಪಕ್ಷಿಗಳಿವೆ ಆದರೂ ಅವುಗಳ ಜೊತೆಗೆ ನನ್ನ ಲಗಾವ್ ಅಂದರೆ ಇನ್ನೊಂದು ಪದ ಬರಿತಾ ಇದ್ದೀನಿ. ಉಸ್ಕಾ ಅರ್ಥ ಹೈ ಒಡನಾಟ ठीक है ಒಡನಾಟ. ಅವುಗಳೊಂದಿಗೆ ನಾನು ತುಂಬ ಚೆನ್ನಾಗಿ ಇದ್ದೀನಿ. परंतु उसमें से किसी को मेरे साथ मेरी थाली में खाने की हिम्मत हुई है. ಹಾಗಂದರೆ ಅವೆಲ್ಲವುಗಳಲ್ಲಿ ನನ್ನ ಜೊತೆ ನನ್ನ ತಟ್ಟೆ ಥಾಲಿ ಅಂದರೆ ತಟ್ಟೆಯಲ್ಲಿ ಕೂತು ಊಟ ಮಾಡುವಂತಹ ಹಿಮ್ಮತ್ ಅಂದರೆ ಧೈರ್ಯ ಯಾರಿಗಾದರೂ ಇದೆಯಾ? ಐಸಾ ಮುಜೆ ಸ್ಮರಣ ನಹಿ ಆತಾ ನನಗೆ ನೆನಪಿಲ್ಲ ಬೇರೆ ಯಾವುದಾದ್ರೂ ಪ್ರಾಣಿ ಈ ರೀತಿಯಾಗಿ ನನ್ನ ತಟ್ಟೆಯಲ್ಲಿ ಬಂದು ಊಟ ಮಾಡಿದೆ ಅನ್ನೋದು ನನಗೆ ಇದುವರೆಗೂ ನೆನಪಿಲ್ಲ. ठीक है बच्चों, पहली बार कौन वीडियो देख रहे हैं? ಯಾರು ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಿದ್ದೀವಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕೊಡಿ ಅಂಥೇಳಿ ಹೇಳ್ತಾ ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಸಾಧ್ಯವಾದಷ್ಟು ಕಾಮೆಂಟ್ಸ್ಗಳನ್ನು ಒಳ್ಳೊಳ್ಳೆ ಯಾವ ರೀತಿ ಆದರೂ ಪರವಾಗಿಲ್ಲ ಕಾಮೆಂಟ್ಸ್ನ ಬರೀರಿ ಅಂಥೇಳಿ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತೀನಿ. ಉಳಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಕೆಳಗಡೆ ಡೌನ್ಲೋಡ್ ಮಾಡೋದು ಕೂಡ ಆಗ್ತಿದ್ದೀನಿ, ಅವುಗಳನ್ನು ಸ್ವಲ್ಪ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ.